ನಮ್ಮ ಚಾನಲ್ನಲ್ಲಿ ಒಂದು 3 ಆಕ್ಸಿಸ್ ಗಿಂಬಲನ್ನು ನಾವು ಅನ್ಬಾಕ್ಸಿಂಗ್ ಮಾಡ್ತಿರೋದು. ನೋಡಿ ಇಲ್ಲಿ ಕಾಣ್ತಿರ್ಬೋದು, ಇದು ಬಂದು ಡಿಜಿಟೆಕ್ನ 3 ಆಕ್ಸಿಸ್ ಗಿಂಬಲ್ ಇದು. ಸೊ ಫಸ್ಟ್ ಇಲ್ಲಿ ನಾನು ಓಪನ್ ಮಾಡ್ತಿದ್ದೀನಿ. ನೋಡಿ ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ನಮಗೆ ಫಸ್ಟ್ ಬಂದು ಇಲ್ಲಿ ನಮಗೆ ಯೂಸರ್ ಮ್ಯಾನ್ಯಲ್ ಸಿಗುತ್ತೆ. ನಮಗೆ ಇದು ಆಮೇಲೆ ನೋಡೋಣ, ನಾವು ಸೇವ್ ಇಡೋಣ ಇದನ್ನು ಫಸ್ಟನ್ನು. ಸೊ ನೆಕ್ಸ್ಟ್ ನಮ್ಗೆ ಇಲ್ಲಿ ನೋಡ್ಕೊಂಡ್ರೆ ಗಿಂಬಲ್ ಬರುತ್ತೆ. ಒಂದು ತುಂಬ ಹೈ ಕ್ವಾಲಿಟಿ ಕವರಲ್ಲಿ ಪ್ಯಾಕ್ ಮಾಡಿ ಕಳಿಸಿದ್ದಾರೆ ಇದನ್ನು. ಸೊ ಈಗ ಫಸ್ಟ್ ಇದನ್ನು ಓಪನ್ ಮಾಡೋಣ. ನಾವು ಓಪನ್ ಮಾಡಿ ನೋಡಿದ್ರೆ ಸೊ ನೋಡಿ ಇಲ್ಲಿ ನಮಗೆ ಗಿಂಬಲ್ ಅನ್ನೋದು ಒಂದು 3 ಆಕ್ಸಿಸ್ ಗಿಂಬಲ್ ಇದು, ಗ್ರೇ ಕಲರ್ದು. ನಾವು ಗಿಂಬಲ್ನಲ್ಲೇ ವಾಪಸ್ ಇಡೋಣ. ಸೊ ಆಕ್ಸೆಸರೀಸ್ ಏನೇನು ಕೊಟ್ಟಿದ್ದಾನೆ ಅಂತ ನೋಡೋಣ. ನೋಡಿ ಗಿಂಬಲ್ ಜೊತೆ ನಮಗೊಂದು ಮಿನಿ ಟ್ರೈಪಾಡ್ ಕೊಟ್ಟಿದ್ದಾನೆ ಚಿಕ್ಕದು. ಸೊ ಇದನ್ನು ನಾವು ಈಸಿಯಾಗಿ ನಮ್ಮ ಗಿಂಬಲ್ ಜೊತೆ ಹಾಕ್ಕೊಂಡು ಕ್ಯಾರಿ ಮಾಡ್ಬೋದು. ಮತ್ತು ನಮಗೊಂದು ಇಲ್ಲಿ ಹ್ಯಾಂಡ್ ಸ್ಟ್ರ್ಯಾಪ್ ಕೊಟ್ಟಿದ್ದಾನೆ. ಒಂದು ಟೈಪ್ ಸಿ ಕೇಬಲ್ ಕೊಟ್ಟಿದ್ದಾನೆ ನಮ್ಮ ಗಿಂಬಲನ್ನು ಚಾರ್ಜ್ ಮಾಡೋದಕ್ಕೆ. ತುಂಬ ಒಳ್ಳೆ ಕೊಟ್ಟಿದ್ದಾನೆ ಈ ಸರಿ. ಟೈಪ್ ಸಿ ಕೇಬಲ್ ಕೊಟ್ಟಿದ್ದಾನೆ, ಮೈಕ್ರೋ USB ಅಲ್ದಂಗೆ. ಸೊ ಒಂದು ಪೌಚ್ ಕೊಟ್ಟಿದ್ದಾನೆ ನಮ್ಮ ಗಿಂಬಲನ್ನು ಕ್ಯಾರಿ ಮಾಡೋದಕ್ಕೆ. ಸೊ ಹಾರ್ಡ್ ಕೇಸ್ ಏನು ಕೊಟ್ಟಿಲ್ಲ, ಒಂದೇ ಪೌಚ್ ಮಾತ್ರ ಕೊಟ್ಟಿದ್ದಾನೆ. ಸೊ ಈ ಗಿಂಬಲ್ನ ನಾವು ತೆಕ್ಕೊಂಡ್ರೆ ಇಲ್ಲಿ ಗೊತ್ತಾಗುತ್ತೆ ನೋಡಿ. ಸೊ ಈಗ ನೋಡಿದ್ರೆ ಗಿಂಬಲ್ ಕಾಣ್ತಿರ್ಬೋದು ಯಾವ ಥರ ಇದೆ ಅಂತ. ಡಿಜಿಟೆಕ್ ಲೋಗೋ ನಿಮಗೆ ಕಾಣುತ್ತಿಲ್ಲಿ. ಸೊ ಫಸ್ಟ್ ನಾವಿಲ್ಲಿ ಗಿಂಬಲನ್ನು ಓಪನ್ ಮಾಡೋಣ. ಸೊ ಓಪನ್ ಮಾಡಿದ ತಕ್ಷಣ ನಮಗೆ ಆಲ್ 3 ಆಕ್ಸಿಸ್ ಬಂದು ಫುಲ್ ಫ್ರೀ ಆಗಿರುತ್ತೆ. ಸೊ ಇಲ್ಲಿ ನಿಮಗೆ ಕಾಣ್ತಿರ್ಬೋದು ಜಾಯ್ಸ್ಟಿಕ್ಕು, ಮೋಡು, ಪವರ್ ಆನ್ ಬಟನ್ ಕಾಣುತ್ತೆ ನಿಮಗೆ. ಸೊ ಜಾಯ್ಸ್ಟಿಕ್ ಅಪ್ ಆ್ಯಂಡ್ ಡೌನು ಮತ್ತು ಲೆಫ್ಟ್ ಆ್ಯಂಡ್ ರೈಟ್ ಮಾಡ್ಬೋದು ನಾವು ಈಸಿಯಾಗಿ. ಮತ್ತು ಡಿಜಿಟೆಕ್ ಲೋಗೋ ಕಾಣುತ್ತೆ. ಸೊ ಅಲ್ಲಿ ನಮ್ಮ ಫೋನನ್ನು ನಾವು ಕ್ಲ್ಯಾಂಪ್ ಮಾಡಬೇಕಾಗುತ್ತೆ ಇಲ್ಲಿ. ಸೊ ನಮ್ಗೆ ಇನ್ನೊಂದು ಆಪ್ಷನ್ ಏನಂದರೆ ಫ್ರೆಂಡ್ಸ್, ಇದರಲ್ಲಿ ವಿತೌಟ್ ನಾವು ಮೊಬೈಲ್ ಹಾಕ್ದಂಗೆ ನಾವು ಇದನ್ನು ಈಸಿಯಾಗಿ ಆನ್ ಮಾಡ್ಬೋದು. ಮತ್ತು ಬ್ಯಾಟ್ರಿ ಇಂಡಿಕೇಟರ್ ನಿಮಗೆ ಕೆಳಗೆ ಇರುತ್ತೆ ನೋಡಿ, 4 ಪಾಯಿಂಟ್ಸ್ ಬ್ಯಾಟ್ರಿ ಇಂಡಿಕೇಟರ್ ಕಾಣುತ್ತೆ. ಸೊ 3 ಅವರ್ಸ್ ನೀವು ಬ್ಯಾಟ್ರಿ ಚಾರ್ಜ್ ಮಾಡಿದ್ರೆ ನಿಮಗೆ ಅಪ್ ಟು 4 ಅವರ್ಸ್ ನಿಮಗೆ ಬ್ಯಾಟ್ರಿ ಬ್ಯಾಕಪ್ ಬರುತ್ತೆ. ಸೊ ಹಿಂದಗಡೆ ಒಂದು ಬಟನ್ ಕಾಣ್ತಿದೆ, ಅದು ಕ್ಯಾಮ್ರಾ ಕ್ಲಿಕ್ ಬಟನ್ನು. ಮತ್ತು ಸೈಡಲ್ಲಿ ಝೂಮ್ ಇನ್ ಝೂಮ್ ಔಟ್ ಬಟನ್ ಕಾಣುತ್ತೆ ನಿಮಗೆ. ಸೊ ಈಗ ಫಸ್ಟ್ ಪವರ್ ಆನ್ ಮಾಡೋಣ. ಸೊ ನಮಗೆ ಇದರಲ್ಲಿ ಇನ್ನೊಂದು ಆಪ್ಷನ್ ಏನಂದರೆ, ನಾವು ಫೋನ್ ಹಾಕ್ದಂಗೆ ನಾವು ಗಿಂಬಲನ್ನು ಆನ್ ಮಾಡ್ಕೊಬೋದು. ಆದರೆ ಬೇರೆ ಗಿಂಬಲ್ಸಲ್ಲಿ ಆ ಥರ ಆಗೋದಿಲ್ಲ. ಸೊ ನೋಡಿ ಎಷ್ಟು ಫ್ರೀಯಾಗಿದೆ ಮೂಮೆಂಟ್ಸು. ಸೊ ಆದರೂ ನಾವು ಫೋನ್ ಹಾಕ್ದಂಗೆ ಇದು ಮಾಡಿದ್ರೆ ನಮ್ಗೆ ಇಲ್ಲೊಂದು ವಾರ್ನಿಂಗ್ ಕೊಡುತ್ತೆ, ಒಂದು ಬೀಪ್ ಸೌಂಡ್ ಬರುತ್ತೆ ನೋಡಿ. ಕ್ಲೀನಾಗಿ ಆಗ್ತಿಲ್ಲ, ಈಗ ವೈಬ್ರೇಟ್ ಆಗ್ತಿದೆ. ಸೊ ನಾವು ಫಸ್ಟ್ ಇಲ್ಲಿ ಮೊಬೈಲನ್ನು ಹಾಕಲೇಬೇಕಾಗುತ್ತೆ. ಸೊ ಇಲ್ಲಿ ನಮಗೆ 4 ಡಿಫ್ರೆಂಟ್ ಮೋಡ್ಸ್ ಬರುತ್ತೆ. ಆಲ್ ಫಾಲೋ ಮೋಡು, ಹಾಫ್ ಫಾಲೋ ಮೋಡು, ಮತ್ತು ಇನ್ನೊಂದು FPV ಮೋಡ್ ಅಂತ ಬರುತ್ತೆ. ಇನ್ನೊಂದು ಲೋ ಫಾಲೋ ಮೋಡ್ ಅಂತ 4 ಮೋಡ್ ಬರುತ್ತೆ. ಸೊ ಒಂದೊಂದು ಮೋಡ್ ಯಾವ ಥರ ಯೂಸ್ ಆಗುತ್ತೆ ಅಂತ ನಮಗೆ ಗೊತ್ತಾಗುತ್ತೆ. ಸೊ ನೋಡಿ ನನಗೆ ಗಿಂಬಲನ್ನು ಸೆಟ್ ರೇಟ್ ಮಾಡಿ ಯಾವ ಥರ ನೋಡಿ ಎಷ್ಟು ಕ್ಲೀನಾಗಿ, ಎಷ್ಟು ಸ್ಮೂತಾಗಿ ನಮಗೆ ವರ್ಕ್ ಆಗುತ್ತೆ. ಸೊ ನೀವು ಲೋ ಆ್ಯಂಗಲ್ಸಲ್ಲಿ ಆಗ್ಬೋದು, ಇಲ್ಲ ಒಂದು ಪರ್ಫೆಕ್ಟ್ ಆ್ಯಂಗಲಲ್ಲಿ ಸಿನಿಮ್ಯಾಟಿಕ್ ಶೂಟ್ಸನ್ನು ಈಸಿಯಾಗಿ ಮಾಡ್ಕೊಬೋದು ಇದರಿಂದ. ನೋಡಿ ಎಷ್ಟು ಈಸಿಯಾಗಿ ಕಾಣುತ್ತೆ. ರೋಲ್ ಆ್ಯಕ್ಸಿಸು, ಟಿಟ್ ಆ್ಯಕ್ಸಿಸು, ಪ್ಯಾನ್ ಆ್ಯಕ್ಸಿಸ್ ಎಷ್ಟು ಈಸಿಯಾಗಿ ಮೂವ್ ಆಗ್ತಿದೆ ನೋಡಿ. ಸೊ ಎಲ್ಲೇ ಆದರೂ ನಿಮಗೆ ವಿಡಿಯೋ ಶೇಕ್ ಬರೋದಿಲ್ಲ. ಸೊ ಈಗ ನೋಡಿ, ನಾನು ಅಲ್ಲಿಂದ ಫ್ರಂಟ್ ಕ್ಯಾಮ್ರಾಯಿಂದ ನಾನು ಒಂದು ವಿಡಿಯೋ ಮಾಡಿದ್ದೀನಿ ವಿತ್ ಗಿಂಬಲ್ ಮತ್ತು ವಿತೌಟ್ ಗಿಂಬಲ್. ನಿಮಗೆ ಸ್ಟೆಬಿಲೈಸೇಷನ್ ಗೊತ್ತಾಗ್ಬೋದು ಯಾವ ಥರ ಇದೆ ಅಂತ. ಸೊ ನಾನಿಲ್ಲಿ ರೆಡ್ಮಿ ನೋಟ್ 10 Pro ಫೋನನ್ನು ಯೂಸ್ ಮಾಡಿದ್ದೀನಿ ಫ್ರಂಟ್ ಕ್ಯಾಮ್ರಾ. ನೋಡಿ ಸ್ಟೆಬಿಲೈಸೇಷನ್ ಯಾವ ಥರ ಬರುತ್ತೆ ಅಂತ ಫ್ರಂಟ್ ಕ್ಯಾಮ್ರಾದಲ್ಲಿ ನಾನು ಒಂದು ವಿಡಿಯೋನ ಶೂಟ್ ಮಾಡಿದ್ದೀನಿ. ಸೊ ಈಗ ನೆಕ್ಸ್ಟ್ ನೋಡಿದ್ರೆ ನಿಮ್ಗೆ ಇಲ್ಲೊಂದು ಸಿನಿಮ್ಯಾಟಿಕ್ ಶಾಟ್ ಬರುತ್ತೆ, ನೋಡ್ಬಿಟ್ಟು ಎಂಜಾಯ್ ಮಾಡಿ.
Do subscribe and press bell icon to get instant notification for more videos.